ಕಲ್ಮಶವನ್ನ ತೊಳೆಯುವಂತ ಮಾತುಗಳನ್ನ ಹೇಳಿರ್ತಕ್ಕಂಥವ್ರು ಯಾರಾದ್ರಿದ್ರೆ ಅದು ಭಕ್ತ ಕನಕದಾಸರು ಅನ್ನುವಂತ ಅಭಿಮಾನ ನಮ್ಮೆಲ್ಲರೊಳಗ ಕೂಡ ಅದ. ಇದೇ ನಾಡಿನೊಳಗ, ಕರ್ನಾಟಕ ನಾಡಿನೊಳಗ ಬೆಳಗಾವಿ ಜಿಲ್ಲೆಯೊಳಗೆ ಹುಟ್ಟಿರ್ತಕ್ಕಂಥ ಒಬ್ಬ ವೀರ ಸೇನಾನಿ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ. ಆತನನ್ನ ಕೇವಲ ಒಂದು ಸಮಾಜಕ್ಕೆ ಸೀಮಿತವಾಗಿ ಮಾತಾಡಬಾರದು ನಾವು. ಯಾಕಂದ್ರೆ ಅವನು ಈ ನಾಡಿಗಾಗಿ ತನ್ನನ್ನು ತಾನು ಸಮರ್ಪಣೆ ಮಾಡಿಕೊಂಡಿರ್ತಕ್ಕಂಥ ಮಹಾನ್ ವೀರ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ. ಇಡೀ ಭವ್ಯ ಭಾರತ ದೇಶವನ್ನ 600ಕ್ಕೂ ಹೆಚ್ಚು ಸಾಮ್ರಾಜ್ಯಗಳು ಆಳುತ್ತಿದ್ದು ಸ್ವಾತಂತ್ರ್ಯ ಪೂರ್ವದಲ್ಲಿ. ಅಂತ ಒಂದು ಕಾಲಘಟ್ಟದೊಳಗೆ ಕೇವಲ ಅಂಗೈಯಗಲದ ಕಿತ್ತೂರು ಅನ್ನುವಂತ ಒಂದು ಸಾಮ್ರಾಜ್ಯದೊಳಗ, ಕೇವಲ ಅಂಗೈಯಗಲದ ಕಿತ್ತೂರು ಸಾಮ್ರಾಜ್ಯದೊಳಗ ಕಿತ್ತೂರಾಣಿ ಚೆನ್ನಮ್ಮಜ್ಜಿಯ ಆಸ್ಥಾನದೊಳಗ ವಾಲೇಕಾರಿಕೆ ಮಾಡುವಂತ, ಸಿಪಾಯಿತನ ಮಾಡುವಂತ ಒಬ್ಬ ಸಂಗೊಳ್ಳಿ ರಾಯಣ್ಣ ಸೂರ್ಯ ಮುಳುಗದ ಸಾಮ್ರಾಜ್ಯ ಅಂತ ಕರೆಸಿಕೊಳ್ಳುವಂತ ಇಂಗ್ಲೆಂಡ್, ಸೂರ್ಯ ಮುಳುಗದ ಸಾಮ್ರಾಜ್ಯ ಅಂತ ಕರೆಸಿಕೊಳ್ಳುವಂತ ಬ್ರಿಟಿಷ್ ಸಾಮ್ರಾಜ್ಯಕ್ಕ ನಿಧಿ ಕಡಿಸಿದ್ದ ಅಂತಂದ್ರ ಸಂಗೊಳ್ಳಿ ರಾಯಣ್ಣ ಸಾಮಾನ್ಯವಾಗಿರತಕ್ಕಂಥವನಲ್ಲ. ಇಡೀ ಜಗತ್ತನ್ನ ವಶಪಡಿಸ್ಕೊಳಕ್ ನಿಂತಿದ್ರು. ಆದ್ರೆ ಸಂಗೊಳ್ಳಿ ರಾಯಣ್ಣ ಕೇವಲ ಒಬ್ಬ ಸಂಸ್ಥಾನದ ಸಿಪಾಯಿ ಆಗಿರ್ತಕ್ಕಂಥವನು ಇಂಗ್ಲಿಷರ ನಿದ್ದೆ ಗೆಡಿಸಿ ಸಂಗೊಳ್ಳಿ ರಾಯಣ್ಣ ಕನಸನಾಗ ಬಂದಂಗ ಆಗ್ತಿತ್ತು. ಸಂಗೊಳ್ಳಿ ರಾಯಣ್ಣನ ಕೈ ಒಳಗ ಖಡ್ಗವನ್ನ ಕೊಟ್ರ ಸಾವಿರಾರು ಬ್ರಿಟಿಷ್ ಸೈನಿಕರ ರುಂಡಗಳನ್ನ ಚಂಡಾಡಿ ತಾಯಿ ಚೆನ್ನಮ್ಮಜ್ಜಿಯ ಪಾದಕ್ಕೆ ಅರ್ಪಣೆ ಮಾಡ್ತಿದ್ದಂತ ಸಂಗೊಳ್ಳಿ ರಾಯಣ್ಣ ಇತಿಹಾಸವನ್ನ ನಾವೆಲ್ಲರೂ ಕೂಡ ಆದರ್ಶವಾಗಿ ತಗೊಳ್ಬೇಕಾಗಿದೆ. ಇವತ್ತು ಅದನ್ನ ಕೇವಲ ಅಭಿಮಾನಂದಾಕ್ಷಣ ಮೂರ್ತಿಯನ್ನ ಕೂಡಿಸಿ ಜೈಕಾರವನ್ನ ಕೂಗಿ ಊರು ತುಂಬಾ ಹೂರು ಹಾಕೋದಕ್ಕಿಂತಲೂ ಕೂಡ ಅತಿ ಮುಖ್ಯವಾಗಿರತಕ್ಕಂತಹದ್ದು ಆ ಮಹಾತ್ಮರ ಆದರ್ಶಗಳನ್ನ ನಮ್ಮ ಜೀವನದೊಳಗೆ ನಾವು ಅಳವಡಿಸ್ಕೊಡ್ಬೇಕಾಗಿರತಕ್ಕಂಥದ್ದು. ಏನ್ ಮಾಡ್ತೀರಿ, ಆ ರಾಯಣ್ಣನನ್ನ ಬಹಳ ಅದ್ಭುತವಾಗಿ ವರ್ಣನೆ ಮಾಡ್ತೀರಿ, ಆದ್ರೆ ಅವನ ಆದರ್ಶವನ್ನ ಕಾಲ ಕಸದಕ್ಕಿಂತಲೂ ಕೂಡ ಕಣಿಟು ಮಾಡ್ತೀರಿ. ಅದು ನಮ್ಮಿಂದ ಆಗಬಾರದು. ನಾವೆಲ್ಲರೂ ಕೂಡ ಈ ಪವಿತ್ರವಾಗಿರತಕ್ಕಂತ ಆ ಭಗವಂತ ಬೀರಲಿಂಗೇಶ್ವರ, ರೇವಣ ಸಿದ್ದೇಶ್ವರ, ಮಾಳಿಂಗರಾಯ ವರಕರಣ ಮಾಡಿರ್ತಕ್ಕಂಥ ಪವಿತ್ರ ಧರ್ಮದೊಳಗೆ, ಪವಿತ್ರ ಸಮಾಜದೊಳಗೆ ನಾವೆಲ್ಲರೂ ಕೂಡ ಹುಟ್ಟಿದ್ದೀವಿ ಅಂತಂದ್ರೆ ನಾವೆಲ್ಲರೂ ಕೂಡ ಆ ಸಮಾಜಕ್ಕೆ ಯಾವುದೇ ಕೂಡ ಕೆಟ್ಟ ಹೆಸರು ಬರದೇ ಇರುವಂತ ರೀತಿ ಒಳಗೆ ನಾವೆಲ್ಲರೂ ಕೂಡ ನಡ್ಕೊಳ್ಳೋಣ ಅಂತದನ್ನ ಹೇಳಿ, ತಾಯಂದ್ರಿಗೆ ಕೂಡಿದ್ದೀರಿ. ನಿಮ್ಮ ತಾಯಂದ್ರಿಗೆ ಇನ್ನೊಂದು ಮಾತು ಏನಂತಂದ್ರ, ಇದೇ ಸಮಾಜದೊಳಗೆ ಹುಟ್ಟಿರ್ತಕ್ಕಂಥ ಒಬ್ಬ ಹೆಣ್ಣು ಮಗಳ ಇತಿಹಾಸ ನಾವ್ ಯಾರು ಕೂಡ ನೆನಪು ಮಾಡ್ಕೊಳ್ಳಿಕ್ಕತ್ತಿಲ್ಲ. ಯಾರತ್ತಂದ್ರ ಅಹಿಲ್ಯಾದೇವಿ ಹೋಳ್ಕರ್. ಬಹಳ ವೀರ ಸೈನಾನಿ ಆಗಿರ್ತಕ್ಕಂಥವಳು. ಇಂದೋರ್ ಸಂಸ್ಥಾನದೊಳಗ ರಾಜ್ಯಭಾರ ಮಾಡುವಂತ ರಾಜ್ಯ ವಂಶಕ್ಕೆ ಸೇರಿರ್ತಕ್ಕಂತ ಮಲ್ಲಾರ ಹೋಳ್ಕರ್ ಮಾವ ಇಂದೋರ್ನ ಮಹಾರಾಜನಾಗಿರ್ತಕ್ಕಂತ ಮಲ್ಲಾರ ಹೋಳ್ಕರು ಖಂಡೇರಾಯ ಅಂತ ಮಗ ಇರ್ತಾನ. ಖಂಡೇರಾಯನಿಗೆ ಆ ಅಹಿಲ್ಯಾದೇವಿ ಹೋಳ್ಕರ್ ಅವರನ್ನ ಕೇವಲ 13 ವರ್ಷಕ್ಕೆ ವಿವಾಹ ಮಾಡ್ತಾರ. ಕೇವಲ 13 ವರ್ಷಕ್ಕೆ ವಿವಾಹ ಮಾಡಿದಾಗ 16 ವರ್ಷದೊಳಗ ಮಕ್ಕಳು ಹುಡ್ತಾವು. 16 ವರ್ಷದೊಳಗ ಆ ಮಲ್ಲಾರ ಹೋಳ್ಕರ್ ಕೂಡ ವಯಸ್ಸಾಗಿರ್ತದ. ಆದ್ರ ಖಂಡೇರಾಯ ಹೋಳ್ಕರು ಏನೋ ಒಂದು ಯುದ್ಧದೊಳಗ ಅಚಾನಕ್ಕಾಗಿ ದುರ್ಮರಣ ಆಗ್ತಾನ. ಮಕ್ಕಳು ಕೂಡ ಅಚಾನಕ್ಕಾಗಿ ದುರ್ಮರಣ ಆಗ್ತಾವು. ಸಮಯ ಎಂತಾದ ಒದಗಿ ಬರ್ತದ. ದೊಡ್ಡ ಸಾಮ್ರಾಜ್ಯದ ಅಧಿಪತಿಯಾಗಿರ್ತಕ್ಕಂತ ಅಹಿಲ್ಯಾದೇವಿ ಹೋಳ್ಕರ್ ಅವರ ಮಾವ ತೀರ್ಕೊಂಡ, ಗಂಡ ತೀರ್ಕೊಂಡ, ಏಕೈಕೆಯಾಗಿರ್ತಕ್ಕಂತ ಒಬ್ಬಳು ಮಹಿಳೆ. ಅವಾಗಿನ ಕಾಲಘಟ್ಟದೊಳಗ ಸತಿ ಸಹಗಮನ ಪದ್ಧತಿ ಇತ್ತು. ಎಂತ ಸತಿ ಸಹಗಮನ ಪದ್ಧತಿ ಅಂದ್ರ, ಗಂಡ ತೀರ್ಕೊಂಡ ಅಂತಂದ್ರೆ ಗಂಡನ ಚಿತೆ ಒಳಗ ತಾನು ಕೂಡ ಅಗ್ನಿ ಪ್ರವೇಶ ಮಾಡಿ ಪ್ರಾಣವನ್ನ ಕಳ್ಕೊಳ್ಬೇಕಾಗಿತ್ತು. ಆದ್ರೆ ಆ ಇಂದೋರ್ ಸಂಸ್ಥಾನ ಜನರು ಹೇಳ್ತಾರ, ಗಂಡ ತೀರ್ಕೊಂಡು ಹೋದ, ಮಲ್ಲಾರ ಹೋಳ್ಕರ್ ತೀರ್ಕೊಂಡು ಹೋದ, ಖಂಡೇರಾಯ ಹೋಳ್ಕರ್ ತೀರ್ಕೊಂಡು ಹೋದ, ತಾಯಿ ನೀನು ಕೂಡ ಈ ಸತಿ ಸಹಗಮನ ಪದ್ಧತಿ ಒಳಗ ನೀನು ಕೂಡ ಅಗ್ನಿ ಪ್ರವೇಶ ಮಾಡಿ ನೀನು ಸತ್ಯ ಅಂತಂದ್ರ ಈ ಸಾಮ್ರಾಜ್ಯ ಬರಡ ಆಗ್ತದ, ಈ ಸಾಮ್ರಾಜ್ಯಕ್ಕೆ ದಿಕ್ಕಿಲ್ದಂಗ ಆಗ್ತದ. ತಾಯಿ ನೀನು ಸಾಯ್ಬೇಡ, ನೀನು ಅಗ್ನಿ ಪ್ರವೇಶ ಮಾಡಬೇಡ ಅಂತ ಆ ಸಾಮ್ರಾಜ್ಯ ಜನರೆಲ್ಲರೂ ಕೂಡ ಗೋಗರ್ಕೊಂಡು ಕೇಳ್ತಾರ. ಅವಾಗ ತಾಯಿ ಒಂದು ವಿಚಾರ ಮಾಡ್ತಾಳ. ಏನು ವಿಚಾರ ಮಾಡ್ತಾಳಂತಂದ್ರ, ತಾನು ಕೇವಲ ಬಿಳಿ ವಸ್ತ್ರವನ್ನ ತೊಟ್ಟು ಎಂತ ದೊಡ್ಡ ರಾಜ್ಯ ಮನೆತನದ ರಾಜ್ಯಾಧಿಪತಿ ಆಗಿರತಕ್ಕಂತ ಅಹಿಲ್ಯಾದೇವಿ ಹೋಳ್ಕರ್ ಅವರು ಕೇವಲ ಒಂದು ಬಿಳಿ ವಸ್ತ್ರವನ್ನ ತೊಟ್ಟು ಕೈ ಒಳಗ ಲಿಂಗವನ್ನ ಹಿಡಿದು 32 ವರ್ಷಗಳ ಕಾಲ ನಿರಂತರವಾಗಿ ರಾಜ್ಯಭಾರ ಮಾಡಿರ್ತಕ್ಕಂಥ ಏಕೈಕ ಮಹಿಳೆ ಅದು ಅಹಿಲ್ಯಾದೇವಿ ಹೋಳ್ಕರ್ ಅವರು. ಕೇವಲ ರಾಜ್ಯಭಾರ ಅಷ್ಟೇ ಮಾಡೋದಿಲ್ಲ, ಮೊಘಲರ ಕಾಲಘಟ್ಟದೊಳಗ ಸರ್ವನಾಶ ಮಾಡಿ ಹೋಗಿರತಕ್ಕಂತ ಅನೇಕ ಶಿವ ದೇವಾಲಯಗಳನ್ನ 3000ಗಳಿಗಿಂತ ಅಧಿಕ ದೇವಾಲಯಗಳನ್ನ ಮರುಜೀರ್ಣೋದ್ಧಾರ ಮಾಡಿರ್ತಕ್ಕಂಥ ಏಕೈಕ ಮಹಿಳೆ ಅದು ಅಹಿಲ್ಯಾದೇವಿ ಹೋಳ್ಕರ್ ಅವರು. ಇವತ್ತು ನಾವೆಲ್ಲರೂ ಕೂಡ ಅತ್ಯಂತ ಭಕ್ತಿ ಭಾವದಿಂದ
ಭಾರಾ ಜ್ಯೋತಿರ್ಲಿಂಗ ಅಂತ ಕರಿತೀವಿ. ಆ 12 ಭಾರಾ ಜ್ಯೋತಿರ್ಲಿಂಗಗಳು ಮೊಘಲರ ಕಾಲಘಟ್ಟದೊಳಗ ಸರ್ವನಾಶವಾಗಿ ಹೋಗಿರತಕ್ಕಂತ ಆ 12 ಭಾರಾ ಜ್ಯೋತಿರ್ಲಿಂಗಗಳನ್ನ ಮರುಜೀರ್ಣೋದ್ಧಾರ ಮಾಡಿರ್ತಕ್ಕಂತ ಮಹಿಳೆ ಕೂಡ ಅದು ಹಾಲುಮತ ಧರ್ಮದ ಅಹಿಲ್ಯಾದೇವಿ ಹೋಳ್ಕರ್ ಅನ್ನುವಂಥದನ್ನ ಎಲ್ಲ ಸಮಾಜದ ಹೆಣ್ಣು ಮಕ್ಕಳು ನಿಮ್ಮ ತಲೆ ಒಳಗಿರಬೇಕು. ಅಂತ ರಾಜ್ಯ ಮಾತೆಯ ಮಕ್ಕಳಿಗೆ ಆದರ್ಶವೂ ಕೂಡ ನಾವೆಲ್ಲರೂ ಕೂಡ ಕೊಡೋಣ. ಇದು ಸಂಸ್ಕಾರಯುತವಾಗಿರತಕ್ಕಂತಹ ಸಮಾಜ. ನಮ್ಮ ಮಕ್ಕಳಿಗೆ ಶಿಕ್ಷಣ, ಸಂಸ್ಕಾರ, ಜ್ಞಾನ, ಇಂಥ ಆಧ್ಯಾತ್ಮಿಕದ ರಸ ನಮ್ಮೆಲ್ಲರ ಒಳಗೂ ಕೂಡ ಇರಲಿ ಅನ್ನುವಂಥದ್ದನ್ನ ಭಕ್ತಿ ಭಾವದಿಂದ ಸಮರ್ಪಣೆಯನ್ನ ಮಾಡಿ ಈ ಕಾರ್ಯಕ್ರಮ ಬಹಳ ಅದ್ಭುತವಾಗಿರತಕ್ಕಂತ ಕಾರ್ಯಕ್ರಮ. ಎಲ್ಲ ಯುವಕರು ಕೂಡ ಬಹಳ ಸಂಘಟನೆಯನ್ನ ಮಾಡಿ ರಾಜಕೀಯವನ್ನ ತ್ಯಾಗ ಮಾಡಿ ರಾಜಕೀಯವನ್ನ ಬಿಟ್ಟು ಕೇವಲ ಸಮಾಜದ ಹಿತಕ್ಕಾಗಿ ಸಮಾಜದ ಸ್ವಾರಸ್ಯವನ್ನ ಕಾಪಾಡೋದಕ್ಕೋಸ್ಕರವಾಗಿ ಈ ಭಾಗದ ಎಲ್ಲ ಯುವಕರು ಕೂಡ ಸೇರ್ಕೊಂಡು ಬಹಳ ಅದ್ಭುತವಾಗಿರ್ತಕ್ಕಂಥ ಕಾರ್ಯಕ್ರಮವನ್ನ ಮಾಡಿದ್ದೀರಿ. ಬರುವಂತ ದಿನಮಾನದೊಳಗ ಈ ಸಂಘಟನೆ ಕೇವಲ ನಿಮ್ಮ ಗ್ರಾಮಕ್ಕೆ ಸೀಮಿತ ಆಗದೆ ಇದು ತಾಲೂಕು ಮಟ್ಟಕ್ಕೆ ಬರಲಿ, ತಾಲೂಕು ಮಟ್ಟದಿಂದ ಜಿಲ್ಲಾ ಮಟ್ಟಕ್ಕೆ ಬರಲಿ. ಬರುವಂತಹ ದಿನಮಾನದೊಳಗ ಬೀದರ್ ಜಿಲ್ಲೆ ಸಮಾಜದ ಎಲ್ಲ ಯುವಕರು, ಎಲ್ಲ ಸಮಾಜದ ಗಣ್ಯ ವ್ಯಕ್ತಿಗಳು ಕೂಡ್ಕೊಂಡು ಸಮಾಜದ ಗಟ್ಟಿತನವನ್ನ ಪ್ರದರ್ಶನ ಮಾಡುವಂತ ಕಾಲ ಆ ಕನಕದಾಸ ಮಾಳಿಂಗರಾಯ ಬೊಮ್ಮಗೊಂಡೇಶ್ವರ ಆಶೀರ್ವಾದದಿಂದ ಆಗ್ಲಿ ಅನ್ನುವಂಥದನ್ನ ಈ ಸಂದರ್ಭದಲ್ಲಿ ಭಕ್ತಿಯಿಂದ ಆಶೀರ್ವಾದವನ್ನ ಮಾಡಿ ಈ ಸಮಾಜ ಬಹಳ ಅದ್ಭುತವಾಗಿರತಕ್ಕಂತ ಸಮಾಜ, ಬಹಳ ಜ್ಞಾನಯುತವಾಗಿರತಕ್ಕಂತ ಸಮಾಜ. ಈ ಸಮಾಜಕ್ಕೆ ಮಾಳಿಂಗರಾಯ ಬೀರಲಿಂಗೇಶ್ವರ ಬೊಮ್ಮಗೊಂಡೇಶ್ವರ ಪವಿತ್ರವಾಗಿರ್ತಕ್ಕಂಥ ಕಂಬಳಿ ಭಂಡಾರ ಕೊಟ್ಟಿರ್ತಕ್ಕಂಥ ಸಮಾಜ. ನೀವೆಲ್ಲರೂ ಕೂಡ ಈಗ ಮೆರವಣಿಗೆ ಬರುವಾಗ ಭಂಡಾರ ತೂರ್ತಿದ್ರಿ. ದಯಮಾಡಿ ನಿಮಗೊಂದು ಕಿವಿ ಮಾತು ಹೇಳ್ತೀನಿ, ಭಂಡಾರ ಎಲ್ಲಿ ಬೇಕಾದಲ್ಲಿ ತೂರುವಂತದಲ್ಲ. ಆ ಭಂಡಾರ ತೂರೋದಕ್ಕೋಸ್ಕರವಾಗಿ ಕೆಲವೊಂದಿಷ್ಟು ಸಮಯ ಇರ್ತದೆ, ಕೆಲವೊಂದಿಷ್ಟು ಕ್ಷೇತ್ರಗಳಿರ್ತಾವು, ಅಲ್ಲಷ್ಟೇ ಭಂಡಾರ ತೂರುವಂತದ್ದು. ಭಂಡಾರ ಮೋಜು ಮಸ್ತಿನ ವಸ್ತು ಅಲ್ಲದು. ನಿಮಗೇನಾರ ಆಪತ್ತು ಬಂದಿತ್ತಂದ್ರ, ನಿಮಗೇನಾರ ಸಂಕಟ ಬಂದಿತ್ತಂದ್ರ ಎಲ್ಲಿ ಭಂಡಾರದ ಒಡೆಯನ ದೇವಾಲಯ ಐತಲ್ಲ ಅಲ್ಲಿ ಹೋಗಿ ನಮ್ಮ ಹಣಿಗೆ ಭಂಡಾರವನ್ನ ಹಚ್ಕೊಂಡು ನಮಗ ಬಂದ ಕಷ್ಟಗಳನ್ನ ಭಗವಂತನ ಮುಂದೆ ಹೇಳ್ಕೋರಿ. ನಿಮಗ ಬಂದ ಕಷ್ಟ ನಿಮ್ಮ ಮಗ್ಗಲ ಮನೆಯವರ ಮುಂದೆ ಹೇಳ್ಕೊಳ್ಳಿಕ್ ಹೋಗ್ಬೇಡ್ರಿ. ನಿಮಗ ಬಂದ ಕಷ್ಟಗಳನ್ನ ಬಂಧುಗಳ ಮುಂದೆ ಹೇಳ್ಕೊಳಕ್ ಹೋಗ್ಬೇಡ್ರಿ. ಬಂಧುಗಳಾದವರು ಬಂದುಂಡಕ್ಕೆ ಹೋಗೋರು, ಬಂಧನ ಕಳಿಯಲ್ಲಿ ನಾರು ಬರುವರು. ಬಂಧುಗಳು ಹೆಂಗತ್ತಂದ್ರ ನಿಮ್ ಹತ್ರ ಇತ್ತಂದ್ರೆ ಎಲ್ಲರೂ ಬರ್ತಾರ, ನಮ್ಮವ್ರು ಅಂತ ಬರ್ತಾರ. ನಿಮ್ಮ ಬುಟ್ಟಿ ಒಳಗೆ ರೊಟ್ಟಿ ಇರ್ಲಿಕ್ಕಂದ್ರ ಯಾರು ಕೂಡ ಬರೋದಿಲ್ಲ. ನೀವೆಲ್ಲರೂ ಕೂಡ ಆ ಬೊಮ್ಮಗೊಂಡೇಶ್ವರ ಮಾಳಿಂಗರಾಯನ ಆಶೀರ್ವಾದದಿಂದ ಈ ಸಮಾಜ ಬಹಳ ಮುಂದುವರಿಲಿ ಅನ್ನೋಂಥದ್ದು ಹೇಳ್ತೀನಿ. ಆಗ್ಲೇ ನಮ್ಮ ಅಣ್ಣವ್ರು ಹೇಳ್ದಂಗ ಸಮಾಜ ಬಡವ ಆಗ್ಲಿಕ್ಕತ್ತದ ಅಂತ ಹೇಳ್ತಾರ. ಯಾವತ್ತೂ ಕೂಡ ಬಡವ ಆಗದೆ ಇರುವಂಗ ಆ ಭಗವಂತನ ಆಶೀರ್ವಾದ ಈ ಸಮಾಜಕ್ಕೆ ಯಾವತ್ತಿಗೂ ಕೂಡ ಇರ್ಲಿ ಅನ್ನುವಂಥದನ್ನ ನಾವೆಲ್ಲರೂ ಹೇಳ್ಬೇಕಾಗ್ತದೆ. ನಿಮ್ಗೆಲ್ಲರಿಗೂ ಕುರಿ ಕಾಯೋದಂದ್ರೆ ನಾಚಿಕೆ ಬಂದಂಗ ಆಗ್ತದ. ಕಾಯಕವೇ ಕೈಲಾಸ ಅಂತ ಅಣ್ಣ ಬಸವನ್ನ ಹೇಳ್ದಂಗ ನಮ್ಮ ಸಮಾಜಕ್ಕೂ ಕೂಡ ಅನೇಕ ಕಾಯಕಗಳಿದ್ದಾವ. ಕುರಿ ರೋಮದಿಂದ ತಯಾರಾಗಿರ್ತಕ್ಕಂಥ ಕಂಬಳಿ ನಯ್ಯುವಂತ ಕೈಗಾರಿಕೆಗಳಿದ್ದಾವ. ಕುರಿಗಳನ್ನ ಕಾಯುವಂತ ಇದ್ರೊಳಗೂ ಸಾಕಾಗಷ್ಟು ಹಣ ಗಳಿಸಬಹುದು. ಯಾಕಂದ್ರೆ ನೀವ್ ಏನ್ ಮಾಡ್ಲಿಕ್ಕತ್ತೀರಿ, ನಾಚಿಕೆ ಬರ್ತದ ಅಂತ ತಿಳ್ಕೊಳ್ಲಿಕ್ಕತ್ತೀರಿ. ಕುರಿ ಕಾಯೋದು ನಾಚಿಕೆ ಅಲ್ಲ, ಕಂಬಳಿ ನೇಯೋದು ನಾಚಿಕೆ ಅಲ್ಲ. ಸಾಕ್ಷಾತ್ ಶಿವಪಾರ್ವತಿಯರ ಕುರಿಗಳನ್ನ ಕಾದು ಈ ಭೂಮಿ ಮೇಲೆ ಮಹಾತ್ಮರು ಹುಟ್ಟಿ ಬಂದು ಈ ಭೂಮಿ ಮೇಲೆ ಶಿವನ ಅಂಶವನ್ನ ಹುಟ್ಟುಕೊಂಡು ಬಂದಿರತಕ್ಕಂತ ಅಂತ ಸಮಾಜಕ್ಕೆ ಕುರಿಗಳನ್ನ ಉಡುಗೊರೆಯಾಗಿ ಕೊಟ್ಟಿರ್ತಕ್ಕಂಥ ಪವಿತ್ರ ಸಮಾಜದವ್ರು ನಾವು. ಯಾವತ್ತಿಗೂ ಕೂಡ ಕುರಿ ಕಾಯೋದನ್ನ, ಕಂಬಳಿ ನೇಯೋದನ್ನ, ಹೆಗಲ ಮ್ಯಾಗ ಕಂಬಳಿ ಹಾಕೊಳ್ಳೋದನ್ನ ನಾಚಿಕೆ ಅಂತ ತಿಳ್ಕೊಬೇಡ್ರಿ. ಹಣಿ ಮ್ಯಾಗ ಭಂಡಾರ ಹಚ್ಕೋರಿ. ಅದು ಎಂತ ಭಂಡಾರ, ನೀವು ಭಕ್ತಿ ಇಟ್ಟು ಬೇಡಿದರೆ ನಿಮ್ಮ ಮನೆಗೆ ಆ ಭಂಡಾರ ಬಂಗಾರ ಆಗಿರ್ತದ. ನೀವೇನರೇ ಭಕ್ತಿ ಇಲ್ಲದೆ ನಾಟಕೀಯವಾಗಿ ಒಂದಷ್ಟು ಜನ ಇರ್ತಾರ, ಭಂಡಾರ ಮುಟ್ಟಿ ಹೇಳ್ತೀನ್ರಿ ಹತ್ತಿರ್ತಾರ. ನೀವೇನರೇ ಆಣೆ ಪ್ರಮಾಣ ಭಂಡಾರ ಇಟ್ಕೊಂಡು ದಯಮಾಡಿ ಮಾಡಾಕ್ ಹೋಗ್ಬೇಡ್ರಿ. ನೀವೇನರೇ ಭಂಡಾರನ್ನ ಆಣೆ ಪ್ರಮಾಣಕ್ಕೆ ಬಳಸ್ಕೊಂಡಿರ್ತಂದ್ರ ಅದು ಬೆಂಕಿಯಾಗಿ ಸುಡುತ್ತದೆ, ನಿಮಗೆ ಬೆಂಕಿಯಾಗಿ ಸುಡುತ್ತದೆ. ಅದು ಪವಿತ್ರವಾಗಿರ್ತಕ್ಕಂಥ ಭಂಡಾರ, ನನ್ನ ಸಮಾಜದ ತಿಲಕವಾಗಿರ್ತಕ್ಕಂಥ ಭಂಡಾರ. ನೀವೆಲ್ಲರೂ ಕೂಡ ಎದ್ದುಗಳೇ ಒಂದ್ ಹಣಿಗೆ 3 ಬಟ್ಟು ಭಂಡಾರ ಹಚ್ಕೊಂಡು ನಿಮ್ಮ ಮನೆಯಿಂದ ಹೊರಗೆ ಬಿಡ್ರಿ. ನೀವು ಏನು ಮುಂಜಾನೆ ಎದ್ದು ಕಾಯಕ ಮಾಡ್ಬೇಕು ಅನ್ಕೊಂಡಿರ್ತೀರಿ, ಕೆಲಸ ಮಾಡ್ಬೇಕು ಅನ್ಕೊಂಡಿರ್ತೀರಿ, ಆ ಕಾಯಕ ಎಂದಿಗೂ ಕೂಡ ಅಡ್ಡಿ ಬರದಂಗ ಭಗವಂತ ಕಾಯ್ತಾನ ಅನ್ನುವಂತ ಆಶೀರ್ವಾದವನ್ನ ಈ ಸಂದರ್ಭದೊಳಗೆ ಮಾಡಿ ಈ ಕಾರ್ಯಕ್ರಮಕ್ಕೆ ತನು ಮನ ಧನವನ್ನ ಸಮರ್ಪಣೆಯನ್ನ ಮಾಡಿ ಕಾರ್ಯಕ್ರಮದ ಯಶಸ್ಸಿಗೆ ಕಾರಣ ಆಗಿರತಕ್ಕಂತ ಸರ್ವರಿಗೂ ಆ ಭಕ್ತ ಕನಕದಾಸ ಮಾಳಿಂಗರಾಯಿ ನಾಡಿನ ಬಸವಾದಿ ಶರಣರ ಆಶೀರ್ವಾದ ಸರ್ವರ ಮೇಲೂ ಕೂಡ ಇರ್ಲಿ. ಕಾಲಕ್ಕೆ ಮಳಿ ಬಳಿಯಾಗಿ ಆ ಭಗವಂತನ ಆಶೀರ್ವಾದದಿಂದ ರೈತಾಪಿ ವರ್ಗದ ಜನರ ಬದುಕು ಬಂಗಾರ ಆಗಲಿ. ಗಡಿಯಲ್ಲಿ ದೇಶವನ್ನ ಕಾಯುವಂತ ಆ ಸೈನಿಕನಿಗೆ ಆಯುಷ್ಯ ಆರೋಗ್ಯ ವೃದ್ಧಿ ಆಗ್ಲಿ ಅಂತ ನಾನು ಕೂಡ ಭಕ್ತಿಯಿಂದ ಬೇಡ್ಕೊಂಡು ನನ್ನ ಖರೀದಿಸುವ ಪ್ಲಾನ್ ಇರುತ್ತೀರಾ?
ಹಾಗಾದ್ರೆ ಕೇತಕಿ ಡೆವಲಪರ್ಸ್ ನಲ್ಲಿ ಮೂಲಭೂತ ಸೌಕರ್ಯಗಳುಳ್ಳ ಸಿಸಿ ರೋಡ್, ಫುಟ್ಪಾತ್, ಗಾರ್ಡನ್, ಅಂಡರ್ ಡ್ರೈನೇಜ್, ವಾಟರ್ ಸಪ್ಲೈ, ಉತ್ತಮ ಪರಿಸರವುಳ್ಳ ಫ್ಲಾಟ್ಸ್ ಲೇಔಟ್ ಲಭ್ಯ. ಬೀದರ್, ಹುಮ್ನಾಬಾದ್ ಸೇರಿದಂತೆ ಹಲವು ಭಾಗಗಳಲ್ಲಿ ಸುಂದರ ಲೇಔಟ್ಗಳಿದ್ದು ಅತ್ಯುತ್ತಮ ಬೆಲೆ, ಇಎಂಐ ಸ್ಕೀಮ್ ಅನ್ನು ಲಭ್ಯ. ಹಾಗಿದ್ರೆ ತಡೆಯಾಕೆ, ಹಿಂದೆ ಸಂಪರ್ಕಿಸಿ 7676474747 MD ಸಂಗಮೇಶ್ ಚಿದ್ರಿ, ಹುಮ್ನಾಬಾದ್. ಗ್ರಾಹಕರ ಸ್ಯಾಟಿಸ್ಫ್ಯಾಕ್ಷನ್ ನಲ್ಲಿ ನಂಬರ್ 1 ತೃಪ್ತಿಕರ ದೈಹಿಕವಾದ ಹುಮ್ನಾಬಾದ್ನ ಎಸ್ವಿ ಟಿವಿಎಸ್ ಶೋರೂಮ್ ನಿಮಗಾಗಿ ತರುತ್ತಿದೆ ಹೊಸ ಮಾಡೆಲ್ಗಳ ಹೊಸ ಬೈಕ್ಗಳು. ಇಲ್ಲಿ ಟಿವಿಎಸ್ ನ ಸ್ಪೇರ್ ಪಾರ್ಟ್ಸ್ ಹಾಗೂ ಸರ್ವಿಸ್ ಕೂಡ ಲಭ್ಯ. ಹಾಗಿದ್ರೆ ತಡೆಯಾಕೆ, ಹಿಂದೆ ಭೇಟಿ ನೀಡಿ. ನಾಗಲಕ್ಷ್ಮಿ ದಾಬಾ ಹತ್ತಿರ, ಗುಲ್ಬರ್ಗಾ ರೋಡ್, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8494951009.